ಅಪ್ಪಣ ಎಂತ ಗಿಡ ಹೇಳಿದ? ಗುಂತ್ಕಾಯಿ ಗಿಡ. ಎಂತದ್ದು? ಗುಂತ್ಕಾಯಿ ಗಿಡ. ಉಳಿದ್ಕಾಯಿ ಗಿಡ ಅಂತನಾ? ಇದು ನಾಯಿ ಕಡಿದ್ರೆ ಏನ್ ಮಾಡ್ಬೇಕು? ಈಗ ನಾಯಿ ಕಡ್ದ್ರೆ ಬೀಜ ಹರಿದು ಹಚ್ಚಬೇಕು ಸುಟ್ಟು. ಈ ಬೆಚ್ಚಿ ಹಳದಿ ಇದಾವಲ್ಲ ಅವನ್ನ ಈಗ ಇಲ್ಲಿದಾವಲ್ಲ ಹಾ ಹಿಂಗೆ ಒಲೆಗೆ ಅನ್ಸಪ್ಪ ಹಚ್ಚಿಬಿಟ್ರೆ ತಕ್ಷಣ ವಾಸಿ ಆಗ್ಬಿಡುತ್ತೆ. ಎಂತ ವಿಷ ನಾಯಿ ಕಡಿದ್ರ ವಿಷದ ನಂಜು ಅಂತ ಏನಿರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ. ಮತ್ ಸಾರು ಮಾಡ್ಬೋದು ಅಂದೆ? ಸಾರು ಮಾಡ್ಬೋದು. ಹೆಂಗೆ ಇಡೀ ಕಾಯಿನ ಹಾಕ್ಬೇಕಾ ಸೊಪ್ಪು ಹಾಕ್ಬೇಕಾ? ಸೊಪ್ಪಲ್ಲ, ಬರೀ ಕಾಯಿ ತೆಗೆದ್ಬಿಟ್ಟು ಮುಳ್ಳಿರ್ತ ಕೈಯಾಗ ನಿಟ್ಕೊಂಡಾಗ ಒಂದ್ ಕಡ್ಡಿ ತಗೊಂಡು ಹಿಂಗ್ ಅನ್ಕೊಂಡು ಇದೆಲ್ಲ ಕುತ್ ತೆಗೆದು ಅದನ್ನೆಲ್ಲ ಹೊರಗು ಕೀಳ್ ತೆಗೆದು ತೊಳೆದು ಸಾರು ಮಾಡ್ಬೇಕು. ಆ ಕಾಯಿನಾಗ ಬೀಜ ತೆಗಿಬೇಕು ಹೊರಗೆ. ವಿಷ ಆ ಮೇಡೆ ಏನ್ ಸಿಪ್ಪೆ ತಿರುಳಿರುತ್ತೆ ಅದ್ರಾಗೆ ತಿನ್ಬೋದು. ಯಾವ್ದು ಸೊಪ್ಪು ಜೊತೆಗೆ ಹಾಕೋದು ಸಾರು ಹಾಕೋದು. ಬರೀ ಅದೇ ಬೇಳೆ ಇದನ್ನ ಬೇಳೆಕಾಳು ತೊಗರಿ ಬೇಳೆ ಆ ಬೇಳೆಕಾಳಕ್ಕೆ ಮಾಡ್ಬಿಟ್ಟು ಮಟನ್ ಸಾರು ಇದ್ದಂಗೆ. ಹೌದೇನು? ಅದು ಒಳ್ಳೇದ್ ಮೈಗೆ ಭಾರಿ ಒಳ್ಳೇದಂದ್ರೆ ಭಾರಿ ಒಳ್ಳೇದು. ಹೌದೇನು? ಕಾಯಿ ಎಲ್ಲ ವಂಗೆಕಾಯಿ ಎಲ್ಲ ಇದ್ರ ಮುಂದೆ. ಹೌದೇನ? ಒಳ್ಳೆ ವಸ್ತಿದು ಈಗಿನ ಜನಗಳಿಗೆ ಮಾಡಕ್ ಗೊತ್ತಿಲ್ಲ. ನೀವೆಲ್ಲ ತಿಂದಿರ ಅವಾಗ? ನಾವೆಲ್ಲ ಮಸ್ತ್ ತಿಂದಿದ್ದೀವಿ. ಹಾಕಿ ಮಾಡಿಬಿಟ್ರೆ ಮಟನ್ ಸಾರು ಇದ್ದಂಗೆ ಇರೋದು. ಹೌದೇನ? ಭಾರಿ ಚೆನ್ನಾಗಿರುತ್ತೆ. ಸೂಪರ್. ಈಗ ಕೆಲವರು ಈಗಲೂ ಇಲ್ಲರು ಈಗ ಒಳ್ಳೆ ಅದಕ್ಕೆ ಬಂದಿರ್ತಾವ ಕಾಯಿ ಅಣ್ಣ ಹಚ್ಚಿಗಿರ್ತಾವ. ಹಣ್ಣು ಹತ್ತಿದ್ಮೇಲೆ ತಿನ್ಬಾರ್ದು, ಚೆನ್ನಾಗಿರಲ್ಲ. ಒಳ್ಳೆ ಅದಕ್ಕೆ ಬಂದಿರ್ತಾವ ಕಾಯಿ ಕಿತ್ತು ಅವ ಒಂದ್ ಕಡ್ಡಿ ತಗೊಂಡು ಒಂದು ಕುಜ್ಜಿಯನ ಹಿಂಗಂದ್ರೆ ಸಾಕು ತೊಟ್ಟೆಲ್ಲ ಉಳ್ತದೆ ಕಾಯೆಲ್ಲ ಇಷ್ಟು ತಗೊಂಡ್ಬಿಟ್ಟು ಗುಂಡ್ಕೆಲ್ಲ ಜಜೆ ಬಿಟ್ಟು ನೀರ್ನಾಗ ತೊಳೆದು ಮಾಡಿಬಿಟ್ರೆ ಐದು ಕ್ಲಾಸ್. ಹೌದಾ? ಸೂಪರ್.